ದೇವಿ ದೇವಿ ದೇವಿ. ಓ ಲಕ್ಷ್ಮಕ್ಕ ಬಕ ಬನ್ನಿ ಕೂತ್ಕೊಳ್ಳಿ. ದೇವಿ ಬೇಜಾರು ಮಾಡ್ಕೋಬೇಡ ಕಣವ. ಇಲ್ಲ ಕೈ ಹೇಳಿ ಯಾಕಕ್ಕ ನಾನೇ ಬೇಜಾರು ಮಾಡ್ಕೊಳ್ಳನೆ ಏನಕ್ಕ? ಅಯ್ಯೋ ನಿಜವಾಗ್ಲೂ ತಾಯಿ ಇವಳು ಆ ರಂಗಿ ಕೂಡ ಸೇರ್ಕೊಂಡು ನಾನು ಪಪ್ಪ ನಿನ್ನ ಬಗ್ಗೆ ಭಾಳ ತಪ್ಪಾಗಿ ಮಾತಾಡ್ಬಿಟ್ಟೆ ಕಣ್ಮಗ. ನಾನು ಸಂಸ್ಬಿಡು. ಏನು ತಪ್ಪಾಗಿ ಮಾತಾಡಿದ್ಯಾಕ? ನೀನೇನು ಮಾತಾಡಿದಿ ಬಿಡು. ಇಲ್ಲ ಕಣವ ಹಾಳಾದ ಪಾಪಿ ಮುಂಡೆ ನಾನು ಮಾತಾಡ್ಬಾರ್ದು ಮಾತಾಡೋನು ಮಾತಾಡಿದೆ. ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ. ನಿಜವಾಗ್ಲೂ ನನ್ನಂಥ ಕರ್ಮಗೇಡಿಗಳು ಇರಬೇಡ್ದು. ಎಂಥ ಕರ್ಮಗೇಡಿ ನಾನು ಅಂತ ಈಗ ಗೊತ್ತಾಯ್ತದ ನನಗೆ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಅಯ್ಯೋ ಬಿಡಕ್ಕ ಯಾರು ಏನಾರು ಮಾತಾಡ್ಕೊಳ್ಳಿ ನಾನು ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕಿಲ್ಲ ಕಣಕ್ಕ. ನೀನು ಏನಾರು ಅನ್ಕೋ, ಈಗ ನಾನು ತಪ್ಪು ಮಾಡಬೇಕು, ನಾನು ಪಶ್ಚಾತ್ತಾಪ ಪಡಬೇಕು. ಯಾರೋ ಏನೋ ಅನ್ಕೋತಾರೆ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕದ್ದಕ್ಕ. ನಾನು ನಿಜವಾಗ್ಲೂ ಹಂಗೆಲ್ಲ ತಲೆಗೆಡ್ಸ್ಕೊಳಕ್ಕಿಲ್ಲ ನನ್ನ ಅಕ್ಕ. ಇಲ್ಲ ಕಂದ್ಬಿಡು ಯಾಕೆ ತಲೆಗೆಡ್ಸ್ಕೊಳ್ಳೋಣ. ನಿಜವಾಗ್ಲೂ ಕಂತ ಈಗ ನೀನು ಮನಸ್ಸು ಅಗರಾಗಿರ್ಬೋದು, ಸಂಸ್ಬೋದು, ಆದರೆ ನಾವು ಯಾವ್ಯಾವ ಥರದಲ್ಲಿ ಮಾತಾಡ್ದು ಇವತ್ತು ನಿನಗೆ ಅವತ್ತು ಎಷ್ಟು ನೋವಾಗಿತ್ತು ಅಂತ ನನಗೆ ಇವತ್ತು ನನಗೆ ಅರ್ಥ ಆಯ್ತದೆ ಕಣ್ಮಗ. ನಿನ್ನ ಜಾಗದಲ್ಲಿ ನಾನು ನಿಂತ್ಕೊಂಡು ನೋಡ್ದಾಗಲೇ ತಾನೇ ಕಷ್ಟ ಏನು ಅಂತ ಅರ್ಥ ಆಗೋದು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಸರಿ ಏನಕ್ಕ ರಂಗಕ್ಕ ನೀವು ಮನೆ ತಾವು ಜಗಳ ಆಡ್ತಿದ್ದಂತಲ್ಲ, ಏನು ಸಮಾಚಾರ? ಯಾಕೆ ಲಕ್ಷ್ಮಕ್ಕ ಏನು ನೋಡು, ನಾನು ನಿನ್ನ ತಂಗಿ ಅನ್ಕೋ. ನಾವು ಚೆನ್ನಾಗಿದ್ದೋ ನೀನೇ ಅವಳ ಜೊತೆ ಹಾಕೊಂಡು ನನ್ನ ಬಿಟ್ಟೆ ನೀನು. ಅಷ್ಟು ಬಿಟ್ರೆ ನಾನೇನು ನೀನು ಮಾತಾಡೋದು ಬಿಟ್ಟಿದ್ನ ಹೇಳು? ನಿನ್ಗೂ ಚೆನ್ನಾಗಿತ್ತಿಲ್ವ? ನಾನು ಯಾವಾಗಾರು ಮಾತಾಡ್ದಾನೆ ಇದನ್ನ ಅಷ್ಟು ಮಟ್ಟಿಗೆ ಮಾತಾಡ್ಕೊಂಡು ಅಷ್ಟು ಚೆನ್ನಾಗಿದ್ದೆ ನಾನು. ಅರ್ಥ ಮಾಡ್ಕೋಬೇಕು ತಾನೆ ನೀನು. ರಂಗಿ ಮತ್ತೆ ಕಟ್ಕೊಂಡು ಅವ್ಳು ಕೊಟ್ಟು ಚೆನ್ನಾಗಿತ್ಕೊಂಡು ನೀನು ಓದೆ. ನಾನು ನಿಮ್ಮಿಷ್ಟ ಎಲ್ಲರೂ ಹೋಗ್ಕೊಳ್ಳಿ ಅನ್ಕೊಂಡು ನಾನು ಸುಮ್ಮನೆ ಅದೇ ಕನಕ. ಹಂಗಲ್ಲ ಕಣವ, ನಿಜವಾಗ್ಲೂ ಅವಳು ಅಂತ ಮುಂಡೆ ಮನೆ ಹಾಳಿ ಅಂತ ಗೊತ್ತಿತ್ತಿಲ್ಲ. ಅಲ್ಲ ಕಣ್ಮಗ, ಆ ಪಾಟೇಲಪ್ಪ ಅವತ್ತು ನಾವು ಕೆಲಸ ಮಾಡ್ತಿದ್ವು ಮನೆ ದಿವಸ ಹೊಲ್ತಾವು. ಅವಳು ನಾನು ಕೆಲಸ ಮಾಡ್ತಿದ್ವು ಅಷ್ಟೊಂದು ಬಂದ ಮುರುವ ಬಂದ್ಬಿಟ್ಟು ತೊಡಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಅವ ಅಮ್ಮನ ಹೋಗಾಚೆ ಹೊಲ್ತಕ್ಕೆ ನೀನು ಇವಾಗ ಇವಳು ಇಲ್ಲಿ ಕೆಲಸ ಮಾಡಲಿ ಅಂದ್ಲ ಅನ್ನ ಪಟೇಲಪ್ಪ. ಕರೆದ ಮೇಲೆ ಏನೇನೋ ಕೆಟ್ಟಾಗ ಮಾತಾಡ್ದ ಕಣ್ಮಗ. ತೋಟದ ಮನೆ ನಡಿ ಹಂಗೆ ಹಿಂಗೆ ಅಂದ. ನಾನು ನೋಡಿ ಪಟೇಲಪ್ಪರೇ, ನಾನು ಇಂಥ ಬುದ್ಧಿ ಕಲ್ತಿಲ್ಲ. ನನ್ನ ಗಂಡ ಕುಡ್ಕೋದು ನನ್ನ ನಿಯತ್ತಾಗೆ ಇರೋದು. ಅವನಿಗೆ ನಾನು ಯಾವುದೇ ಥರದಲ್ಲಿ ಮೋಸ ಮಾಡೋಕ್ಕಿಲ್ಲ. ನಾನು ನನ್ನ ಬಗ್ಗೆ ಹಿಂಗೆ ಎಲ್ಲ ಅದ್ರವಾಗಿ ತಿಳ್ಕೊಬೇಡಿ ನೀವು ಅಂತ ಅನ್ನ. ಹಂಗೆ ಅಂದಮೇಲೆ ಅವನು ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಅವನು ಹೋಗೋನೆ. ಈ ರಂಗಿ ಹೋಗ್ಬಿಟ್ಟು ಪಟೇಲಪ್ಪನ ಇರ್ತಿಗೆ ಪಟೇಲಪ್ಪರು ಮಾಡ್ಕೊಂಡವಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಡೋದ ಮಗ. ಓ ಸರಿ ಕಂದು ಬಿಡಕ್ಕ, ಅವಳು ಚೆನ್ನಾಗಿ ಬುದ್ಧಿ ಕಲ್ತಾವಳೆ. ಅದು ಏನಂಗೆ ಸರಿ ಬಿಡು ಪಾಪ. ನಿನ್ನ ಬಗ್ಗೆ ಏನು ಅಂತ ನಾವು ನೋಡಿವಿ. ಸುಮ್ಕಿರಕ್ಕ ನೀನು ಲಕ್ಷ್ಮಕ್ಕ, ನೀನು ಬೇಜಾರು ಮಾಡ್ಕೊಬೇಡ ಸುಮ್ಕಿರು. ಅಲ್ಲ ಕಂಡಿಲ್ದವ್ರನ್ನ ಕಂಡೀನಿ ಅಂತದ್ದು ಹೆಂಗೆ ಬೋಗ್ಲಾರು ಬೇವರ್ಸಿಗಳು ಮಾನಮರದಿ ಬೇಡವಲ್ಲ ಓಪನ್ ಮುಂಡ್ಯವ್ರಿಗೆ ನೋಡಿ ಹಂಗಂದವ್ರು ಏನ್ಬಿಟ್ಟು ಸುಮ್ಮನಿರಕ್ಕ. ಆಯಿತು ಬೇಜಾರು ಮಾಡ್ಕೊಬೇಡ. ನಿಜವಾಗ್ಲೂ ಕಂತಾಯಿ ನನಗೆ ಆಗ ಅರ್ಥ ಆಯಿತು ನಿನ್ನ ಮನ್ಸು ನೋವು ಎಷ್ಟಿತ್ತು ಅಂತ. ನಾವೆಲ್ಲ ಗುಂಪಾಕೊಂಡು ನಿನ್ನ ಬಗ್ಗೆ ನಿಮ್ಮ ಅತ್ತೆ ಮಗ ಬತ್ತಿರೋದಕ್ಕೆ ಒಯ್ತಿರೋದಕ್ಕೆಲ್ಲವ ಇಲ್ದೋದೆಲ್ಲ ಮಾತಾಡಿ ಆ ಕರ್ಮ ನಾವು ಕಟ್ಕೊಂಡಂಗೆ ಆಯಿತು. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ. ನಿನಗೆ ಎಷ್ಟು ಮನ್ಸು ನೋವು ಮಾಡಿದ್ದಾವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾವು ಅನ್ಭವಿಸ್ತೀನಿ ಕಂತಾಯಿ. ನೋಡು ಬೇಜಾರು ಮಾಡ್ಕೋಬೇಡ ಕಣವ, ಬೇಜಾರು ಮಾಡ್ಕೋಬೇಡ ನೀನು. ಅಯ್ಯೋ ಅಪ್ಪ ಅಂದ್ಬಿಟ್ರೆ ನಮ್ಗೆ ತಟ್ಬಿಡ್ತದೆ. ಅಯ್ಯೋ ಆಯ್ತು ಅಕ್ಕ ಬಿಡಕ್ಕ, ನಾನು ಅವೆಲ್ಲ ಮನ್ಸಲ್ಲಿ ಇಟ್ಕೊಂಡಿಲ್ಲಕ್ಕ. ಯಾಕೆ ಗೊತ್ತಕ್ಕ, ನಾನು ತಪ್ಪು ಮಾಡಿದ್ರೆ ನನ್ನ ಆತ್ಮಸಾಕ್ಷಿ ನಾನು ಏನು ಅಂತ ಗೊತ್ತು. ತಪ್ಪು ಮಾಡಿದ್ರೆ ನನಗೆ ಗೊತ್ತಾಯ್ತದೆ. ಈಗ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತು, ನನಗೆ ಗೊತ್ತು. ಬೇರೆ ನಂಬಿಸೋಷ್ಟು ಅವಶ್ಯಕತೆ ಇಲ್ಲ ಕನಕ. ನೀವೇನಾರು ಅಂದ್ಕೊಳ್ಳಿ. ನಿಜವಾಗ್ಲೂ ಯಾಕೆ ಭಾಳ ಬೇಜಾರಾಯ್ತು ನನಗೂ ಬೇಜಾರಾಯ್ತು. ಅದು ಏನು ಮಾಡೋಕ್ಕದು? ನಾನು ಒಳ್ಳೆಯಳು ಅಂತ ನಿಲ್ಸಕ್ಕದ ಮಾತಾಡ್ಕೊಳ್ಳಿ ಬಿಡು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂದ್ಬಿಟ್ಟು ನಾನು ಯಾವ ಸುದ್ದಿಗೂ ಹೋಯ್ತಿಲ್ಲ ಕನಕ. ನಾನು ನಿಜವಾಗ್ಲೂ ನನ್ನ ಕೆಲಸ ಎಷ್ಟು ನಾನೆಷ್ಟು ಅಷ್ಟು ಇರೋದೆಯಾ ಆ ಭಗವಂತನ ಗೊತ್ತು. ಇವತ್ತು ನನ್ನ ಗಂಡ ಒಬ್ಬ ನನ್ನ ನಂಬಿಕೆ ಏನಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು. ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ. ಯಾವ ಅಮ್ಮಂಗೆ ಅಂತಿದ್ಲಲ್ಲ ತಾಯಿ, ನಿನ್ನ ಗಂಡ ಅದೆಲ್ಲ ಸಂತೆಯಲ್ಲಿ ಸಿಕ್ಕಿದ್ನಂತೆ ಕನಕ. ಇವ ಅಮ್ಮ ಒತ್ತಿಗೆ ಹೋಗೋದಕ್ಕೆ ಪತ್ತಿಲ್ದಂಗೆ ಆಗೋದಂತೆ. ಇದು ಕಟ್ಟೆ ಸಂತೆಯಲ್ಲಿ ಸಿಕ್ಕಿದ್ನಂತೆ. ಎಲ್ಲಿ ಒಂಚೂರು ಒತ್ತಿಗೆ ಹೋಗಿ ನೋಡೋದು ಅನ್ನೋದಕ್ಕೆ ಮಂಗ್ಳೂರು ಮೈ ಆಗ್ಬಿಟ್ಟಂತೆ ಕನಕ. ನಿಜವಾಗ್ಲೂ ಹೆಂಗೋ ಜೀವಂತವಾಗ ಅವನಲ್ಲ ಹೆಂಗೋ ನನ್ನ ಮುತ್ತೈಸ್ತಾನೆ ಉಳಿಸಿದ್ನಲ್ಲ ಅಂತ ನಾನು ನಿಜವಾಗ್ಲೂ ಭಾಳ ಖುಷಿ ಪಟ್ಕೊತೇವ್ನಿ. ಅದು ಏನು ಮಾಡಿ ನಮ್ಮ ಮನೆ ಬರವೆ ಸರಿ ಇಲ್ವಲ್ಲ. ನಮ್ಮ ಮನೆ ಬರವೆ ಹಿಂಗೆ ಆಗೋದಲ್ಲವ, ಏನು ಮಾಡೋಕ್ಕದು. ನೋಡ್ತಾಯಿ ನೀನು ಒಳ್ಳೆ ಥರ ದೇವ್ರು ಒಳ್ಳೇದು ಮಾಡ್ತಾನೆ. ನೀನು ಇಷ್ಟು ನಿಯತ್ತಾಗಿರೋಳಿಗೆ ಇಲ್ದೋದು ಮಾತಾಡ್ದವ್ರಿಗೆ ನೋಡಿ ನಾನು ಮಾತಾಡಿದೆ. ಇವತ್ತು ನಾನು ದೂರ ಹೊತ್ಕೊಂಡೆ. ನಿಮ್ಮ ಅಣ್ಣನ ಗೊತ್ತಾದ್ರೆ ಏನೋ ಎಂತೋ ಮೊದಲೇ ಕುಡಿದ್ಬಿಟ್ಟು ನಾನು ಏನೂ ಮಾಡಲಿಲ್ಲ ಅಂದ್ರೆ ಅನುಮಾನ ಪಡ್ತಾನೆ. ಇವೆಲ್ಲ ಏನಾರು ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಹೊಸಿ ಯತ್ನೆ ಆಯ್ತಲ್ಲ ಕಣ. ಬಿಡ್ತಾನೆ ನನ್ನ ಸಾಯಿಸೇ ಬಿಡ್ತಾನೆ ದೇವಿ. ನಿಮ್ಮ ಅಣ್ಣ ಸಾಯಿಸೇ ಬಿಡ್ತಾನೆ. ನಿಜವಾಗ್ಲೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಂತಾಯಿ. ಅದು ಹೆಂಗೋ ಮಗಿನ ಮಕ್ಕ ನೋಡ್ಕೊಂಡು ನಾನು ಕಾಲ ಕಳಿತೇವ್ನಿ. ಕುಡ್ಗಂಡನ್ನು ಕಟ್ಕೊಂಡು ಅನ್ನ ಸತ್ಕೊಂಡು ಇಂಥ ಕಷ್ಟ ಬಂದ್ರು ದೇವರು ಹೆಂಗೋ ಮಗಿನ ಭವಿಷ್ಯದಲ್ಲ ರೀ ನಾವು ಒಂದು ಒಳ್ಳೇದು ನೋಡೋದ ಅಂತ ಕಾಯ್ತಾ ಕುಂತೀನಿ. ಅಂಥದ್ರಲ್ಲಿ ಮುಂಡೆ ದುರದ್ರು ಮುಂಡೆ ಹಿಂಗೆಲ್ಲ ಮಾತಾಡೋಲ್ಲವ. ಸರಿಯೇ ಹೇಳು ಲೋಪರ್ ಮುಂಡೆ ಈ ಬುದ್ಧಿ ಕಲ್ತವಳಲ್ಲ ಮನಾಳಿ. ಏನು ಮಾಡ್ಬೇಕು ಹೇಳು ಮತ್ತೆ. ನಿಜವಾಗ್ಲೂ ಹೊಸ ಬೇಜಾರಾಯ್ಕಿಲ್ಲ ಕಣವ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ಕಿಲ್ಲ ನನಗೆ. ಕಾಣೆ ಕಣವ, ಕಾಣೆ ಅದು ಏನು ಕತೆ ಏನು ಒಂದು ಅರ್ಥ ಆಯ್ತಿಲ್ಲ.
ಅವಳ ಹಂಗೆ ಕನಕ ಅವಳು ಇಲ್ದೋದ್ನ ತಟ್ಗಳು ಮಾತ್ರ ಜಾಸ್ತಿ ಅದಕ್ಕೆ ತನ್ನ ಹತ್ರಕ್ಕೆ ಸೇರಿಸ್ಕೊಂಡನ ಅವಳನ್ನ ಅವತ್ತು ಒಂದೇನೋ ಸೀಬಿಕಾಯಿ ಕೇಳಿ ಕಿತ್ಕೊಂಡು ತಿನ್ಬಿಟ್ಟವೆ ಅಂದ್ಬಿಟ್ಟು ಏನೋ ಮುಗಿನ ಕುಟ್ಲೆ ಒಡೆಯಳ ಜಗಳಕ್ಕೆ ಬಂದಿದ್ದು ಅವ್ನು ತೆರ್ಬಿಟ್ಟೆಲ್ಲ ಯಾಕೆ ಸವಾಸ ಬೇಕು ನಮ್ಗೆ ಅಂದ್ಬಿಟ್ಟು ನನ್ನ ಕೆಲಸ ಎಷ್ಟು ನನ್ನ ಎಷ್ಟು ಅಷ್ಟೇ ನಾನು ಯಾಕೂ ತಲೆಗೆಡ್ಸ್ಕೊಳಕ್ಕಿಲ್ಲ. ಅದೇ ಸರಿಕ ಸುಮ್ಕಿರ್ದೇವಿ ನೀನು ಇರೋದೇ ಸರಿಕನ. ಒಬ್ರು ಸುದ್ದಿಗೆ ಹೋಯ್ಕಿಲ್ಲ ಒಬ್ರು ಆದಿಗೆ ಹೋಯ್ಕಿಲ್ಲ ಪಪ್ಪ ನಿನ್ನ ಬಗ್ಗೆನೇ ಮುಡಿಯೋರು ಏನೇನೋ ಮಾತಾಡ್ಕೊತಾರೆ ಅವ್ರು ಬಾಯಿಸಿದಾಗ ಅನ್ಭವಿಸ್ತಾರೆ. ಸುಮ್ಮನಿರು, ನಿಜವಾಗ್ಲೂ ನೀನು ಸತ್ಯವಾಗಿ ಇದೆಯೇ, ನೀನೇನು ಹತ್ರ ನನಗೆ ಅರ್ಥ ಆಯ್ತದೇವ. ನಾನು ಅಗ್ಗದ ಕೆಟ್ಟ ಮುಡಿಯೋರು ಸವಾಸ ಮಾಡಿ ನಿನ್ನ ಬಗ್ಗೆ ಮಾತಾಡಿವ್ನಿ, ಇಲ್ಲ ಅನ್ನಕ್ಕಿಲ್ಲ. ಸೋಮಿಸ್ಬಿಡುತ್ತಾಯಿ ನೀನು. ಅಯ್ಯೋ ಬಿಡಕ್ಕ, ಆಯ್ತು ಪರವಾಗಿಲ್ಲ ಬಿಡು. ಅಯ್ಯೋ ನಾನು ಅವಕ್ಕೆಲ್ಲ ನಾನು ಮನ್ಸ್ಕೊ ಹಾಕೊಳಕ್ಕಿಲ್ಲಕ್ಕ, ಬೇಜಾರು ಮಾಡ್ಕೊಬೇಡ ಬಿಡು. ಯಾಕೆ ಬೇಜಾರು ಮಾಡ್ಕೊಂಡು ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡ್ರತದ. ಸುಮ್ಮನಿರಕ್ಕ, ಆಯಿತು ಬೇಜಾರು ತಿಳ್ಕೊಬೇಡ, ಸುಮ್ಮನಿರು. ದೇವ್ರು ಎಲ್ಲಾನು ಒಳ್ಳೇದು ಮಾಡ್ತಾನೆ, ಸುಮ್ಮನಿರಕ್ಕ ನೀನು. ಯಾಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿ ಕಣವ, ಆಯಿತು. ಬಕ್ಕ ಬಾ ಊಟ ಮಾಡು. ಅಯ್ಯೋ ಬೇಡ ಕಣವ, ಯಾವ ಊಟನೂ ಬೇಡ, ಏನು ಬೇಡ. ನನ್ನ ಗಂಡಂಗೆ ಗೊತ್ತಾದ್ರೆ ಏನು ಎಂತೋ ಮೊದಲೇ ಕುಡಿದ್ಬಿಟ್ಟು ಕುಣಿತಾನಂತ ಒಸಿ ಎದ್ರ ಕಾಯ್ತಾಯಿಲ್ಲ ಕಂತಾಯಿ. ಮುಂಡೆ ಸರಿ ಇಲ್ಲ, ಬೇಕಾದ್ರೆ ಅವನಿಗೂ ಚಾಡಿ ಹೇಳ್ಬಿಟ್ಟು ಜಗಳ ತಂದು ಮಾಡಬೇಕು, ಏಸಕ್ಕಿಲ್ಲ ಅಂತೇವು. ಏನು ಮಾಡೋದು ನಿಜವಾಗ್ಲೂ ಒಸಿ ಬೇಜಾರಾಯ್ತೀರ ನನಗೆ ಕಣವ. ಅಯ್ಯೋ ಯಾಕೆ ದೇವರು ನಮಗೆ ಈ ಥರ ಶಿಕ್ಷೆ ಕೊಟ್ಬಿಟ್ಟ. ನಾವೇನು ಯಾರು ಋಣ ತಿಂದಿದ್ದು ನಾವು. ಈ ಥರ ಎಲ್ಲ ಹೊಟ್ಟೆ ಉರಿಸ್ತಾರಲ್ಲ ಅಂತ ಒಸಿ ಬೇಜಾರಾಯ್ಕಿಲ್ಲ. ನನಗೆ ಭಾಳ ಬೇಜಾರಾಯಿತು. ಅದಕ್ಕೆ ನೀನು ಮೊದಲು ಕ್ಷಮಾಪಣೆ ಕೇಳ್ಕೊಂಡು ಹೋಗೋದಂತ ಬಂದೆ. ನನಗಿಷ್ಟು ಬೇಜಾರಾಯಿತು ಮಾಡಿಲ್ಲ ತಪ್ಪಿಗೆ ನಿನಗೂ ಹಂಗೆ ಅಲ್ವ ಮನ್ಸಿಗೆ ನೋವಾಗೋದು. ಅಯ್ಯೋ ಒಬ್ರ ಬಗ್ಗೆ ಮಾತಾಡಿದ್ರೆ ನಮಗೆ ದೇವ್ರು ಯಾವ ಥರ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ಈಗ ಅರ್ಥ ಆಯಿತು ಕಂತಾಯಿ. ನಾನು ಸೋಮಿಸ್ಬಿಡವ, ನಿಂದ ಅಮ್ಮಯ್ಯ ಅಂತೀನಿ ಅಂತ ಹಿಂಗೆ ಹೆಂಗಿದೀಯ ನೀನು, ನಾನು ಸೋಮಿಸ್ಬಿಡು. ಅಯ್ಯೋ ಬಿಡಕ್ಕ, ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ ಬಾ ಊಟ ಮಾಡ್ಬಾ. ಅವ್ವ ಎಲ್ಲೋಯ್ತವ? ಮಾರಿ ಹಬ್ಬ ಕೇಳಕ್ಕೆ ನಮ್ಮ ಅವ್ರ ಮನೆಗೆ ಹೋಗೋದೆ ಕನಕ. ಈಗ ತಾನೇ ಹೋಯ್ತು ನಮ್ಮ ದೊಡ್ಡವನಿಗೂ ನಮ್ಮ ಮಾವರ ಮನೆಗೂ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಯ್ತು. ಅಯ್ಯೋ ನನಗೆ ಆ ಮಾರಿ ಹಬ್ಬದ್ದು ಯಾವುದೂ ಇಲ್ಲಕ್ಕಂತ. ಈ ಮನೆಯೆಲ್ಲ ಇನ್ನೂ ಧೂಳು ತುಂಬಾಡ್ದಿಲ್ಲ, ಬೆಳಗಿಲ್ಲ ತೊಳ್ದಿಲ್ಲ, ಅಲ್ಲಲ್ಲೇ ಬಿದ್ದವೆ. ಇದ್ಯಾವ ಹಣೆ ಬರಂದರು ಮಾಡಲಿಲ್ಲ ಮಟ್ನಿಲ್ಲ. ಈ ಥರ ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಅಂತ ಓಸಿ ಬೇಜಾರಾಗಿಲ್ಲಕ್ಕಂತಾಯಿ. ನನಗೆ ಆ ಪಾಟಿ ಬೇಜಾರಾಗೋಯ್ತು. ಅದಕ್ಕೆ ಪಾಪ ನೀನು ಮಾತಾಡ್ಸ್ಕೊಂಡು ಹೋಗೋದು ಮೊದಲು ಅಂದ್ಬಿಟ್ಟು ಬಂದೆ. ಎಲ್ಲನೂ ಇಳಕಿ ಮಡಗಿವ್ನಿ, ಬಟ್ಟೆ ಗಿಟ್ಟೆ ಎಲ್ಲನೂ ಅಂತಕ್ಕೆ ಹಾಕಿವ್ನಿ. ಬೆಳಗವೆಲ್ಲ ನೀಚಾಗಿ ಅಡ್ಕಿವ್ನಿ. ಬೆಳಗ್ಬೇಕು, ಎಲ್ಲನೂ ಹೋಗ್ಬಿಟ್ಟು ಮಡಿಕೆ ತೆಗಿಬೇಕು. ಇವಾಗ ಎಲ್ಲರ ನೆನೆ ಬರೋದನ್ನ ಕಟ್ಕೊಂಡಿರೋ ನನ್ನ ಗಂಡ ಸರಿಯಾಗಿದ್ದಿದ್ರೆ ಯಾರು ಯಾಕೆ ಮಾತಾಡ್ತಿದ್ರು. ಅವನೇ ಸರಿ ಇಲ್ಲ, ಕಟ್ಕೊಂಡಿರೋ ಗಂಡಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ದೇವ್ರನೆಗೆ ಹೋಗಕ್ಕ ಯಾರು ಏನಾರು ಅಂದ್ಕೊಳ್ಳಿ, ನಾನು ಜನ ಮೆಚ್ಚಾಗಿರಕ್ಕಿಲ್ಲಕ್ಕ, ದೇವ್ರ ಮೆಚ್ಚ ಭಗವಂತ ಮೆಚ್ಚಬೇಕು ಅಷ್ಟೇ. ನನಗೆ ಜನಗಳು ಮೆಚ್ಚಿಸಕ್ಕಂತಕ್ಕ ಯಾಕೆ ತಲೆಗೆಡ್ಸ್ಕೊಬೇಕು, ನಾನು ಯಾಕೂ ತಲೆಗೆಡ್ಸ್ಕೊಳಕ್ಕಿಲ್ಲ ಕಣಕ. ನೀವೇನಾರು ಅಂದ್ಕೊಳ್ಳಿ, ಸುಮ್ಮನಿರೋದೇನೋ. ದೇವ್ರು ಒಳ್ಳೇದು ಮಾಡ್ತಾನೆ. ಅವ ನಿನ್ನ ಗಂಡ ನಿನ್ನ ಬಂದೇ ಬರ್ತಾನೆ, ಎಲ್ಲ ಒಳ್ಳೇದಾಯ್ತದೆ ಕಣ್ತಾಯಿ. ನಿನ್ನ ಒಳ್ಳೇದಾಗೆ ಆಯ್ತದೆ. ನಿನ್ನ ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ಆ ಭಗವಂತವನೇ ಒಳ್ಳೇರ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ದೃಷ್ಟರಿಗೆ ಅವ್ರು ಮಾತಾಡಿರೋದಕ್ಕೆ ಅವ್ರು ಅನ್ಭವಿಸ್ಕೊತಾರೆ. ಈಗ ನಾನು ಅನ್ಭವಿಸ್ತೆ ಅಲ್ವ ನಿನ್ನ ಬಗ್ಗೆ ಮಾತಾಡಿ, ಹಂಗೆ ಅವರು ಅನ್ಭವಿಸ್ತಾರೆ ಒಂದಲ್ಲ ಒಂದು ದಿವಸವ. ಯಾವತ್ತೂ ದುಷ್ಟರು ಸವಾಸ ಮಾಡೋಕ್ಕೆ ಹೋದರೆ ನಮಗೂ ಕೆಟ್ಟದೇ ಆಯ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ. ಅಯ್ಯೋ ಬಾ ಆಯಿತು, ಅವೆಲ್ಲನೂ ಯೋಚನೆ ಮಾಡ್ಬಿಡಕ್ಕ. ಬಕ್ಕ ಬಾ ಎದ್ದು ಊಟ ಮಾಡ್ಬಾ. ಬೇಡ ಕಣವ, ಕೆಲಸ ಅದೇ ಹೋಯ್ತೀನಿ, ಬರ್ತೀನಿ ಬಿಡು ಸಂಜೆ ಮೇಲೆ. ಬಕ್ಕ ಬಾವ ಸ್ವಲ್ಪ ಊಟ ಮಾಡುವೆ. ಬೇಡ ಕಣವ, ಬರ್ತೀನಿ ಇರು. ಸರಿ ಅಕ್ಕ ಆಯಿತು, ಹೋಗು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ, ಹೋಗು ಪಪ್ಪ. ಅವಕ್ಕೆಲ್ಲ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.